ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಮೊದಲ ಸುದ್ದಿ ಇವತ್ತಿನ ದಿನದಲ್ಲಿ ನಡೆದಿದ್ದು ರೈತರ ದಂಗೆ. ರಾಜ್ಯದ ಕಬ್ಬು ಬೆಳೆಗಾರರು ಮತ್ತೆ ಬೀದಿಗಿಳಿದಿದ್ದಾರೆ. ಬಾಕಿ ಹಣ, ಬೆಂಬಲ ಬೆಲೆ ಹಾಗೂ ಸಾಲ ಮನ್ನಾಕ್ಕೆ ಆಗ್ರಹಿಸಿ ಇವತ್ತು ರಾಜಧಾನಿಗೆ ಬಂದಿದ್ರು. ಶಕ್ತಿಸೌಧಕ್ಕೆ ಮುತ್ತಿಗೆಗೂ ಯತ್ನಿಸಿದ್ದಾರೆ. ಆದರೆ ಸರ್ಕಾರ ಎಂದಿನಂತೆ ಪೊಲೀಸರನ್ನ ಮುಂದೆ ಬಿಟ್ಟು ಹೈಡ್ರಾಮಾ ಮಾಡಿದೆ. ಮತ್ತದೇ ಭರವಸೆ ಕೊಟ್ಟು ರೈತರನ್ನ ನಾಜೂಕಾಗಿ ಮನೆಗೆ ಕಳುಹಿಸಿದೆ. ನೂರಾರು ಕೋಟಿ ರೂಪಾಯಿ ಕಬ್ಬಿನ ಬಿಲ್ ಬಾಕಿ ಇದೆ. ತಕ್ಷಣ ಬಾಕಿ ಕೊಡಿಸಬೇಕು. ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕು. ಹೀಗೆ ಭಾರಿ ದೊಡ್ಡ ಧ್ವನಿ ಎತ್ತಿ ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಸುಮಾರು 5,000 ರೈತರು ಇವತ್ತು ಬೆಂಗಳೂರಿಗೆ ಕಾಲಿಟ್ಟಿದ್ರು. ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಕೆ ಸಿದ್ಧರಾಗಿದ್ರು. ಮುಖ್ಯಮಂತ್ರಿಗಳು ಬೆಳೆ ಸಾಲ ಅಂತ ಮಾತ್ರ ಹೇಳ್ತಿದ್ದಾರೆ. ಆದರೆ ನಮ್ಮ ಬರಗಾಲ ಸೀಮೆಯ ಏನು ನೀರಾವರಿಗೆ ಸಾಲ ತೊಗೊಂಡಿದ್ದು, ಡ್ರಿಪ್ ಇರಿಗೇಷನು, ತೆಂಗಿನ ತೋಟಗಳು, ಅಡಿಕೆ ತೋಟಗಳು ಇವತ್ತೆಲ್ಲ ಒಣಗಿ ಹೋಗಿದೆ. ನೀವು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ರೈತ ಕೊಟ್ಟದ ಮಾಲಿನ ದುಡ್ಡೇ ಕೊಟ್ಟಿಲ್ವಲ್ಲ. ಮಂತ್ರಿಗಳೇ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿದ್ದಾರೆ. ಸೊ ಅದಕ್ಕೆ ಕಾನೂನು ಏನು ಇಲ್ವಾ? ಇವತ್ತು ಕಲಾವಿದರು ಬದುಕ್ತಾ ಇದ್ದೀವಿ ಅಂದರೆ ರೈತರಿಂದ, ದೇಶ ಕಾಯೋ ವೀರನಿಂದ ನಾವು ಬದುಕ್ತಾ ಇದ್ದೀವಿ. ಅಂಥದ್ರಲ್ಲಿ ಅವ್ರು ಯಾರೇ ಮುಖ್ಯಮಂತ್ರಿ ಇರಲಿ, 28-30 ಜನ ಮಿನಿಸ್ಟರ್ಗಳೇ ಕಬ್ಬು ಶುಗರ್ ಫ್ಯಾಕ್ಟ್ರಿಗಳ ಓನರ್ಗಳಾಗಿದ್ಕೊಂಡು ನೀವು ಹೇಗೆ ಸ್ಪಂದಿಸ್ತೀರಾ? ಅವ್ರ ಜೊತೆ ಕರೀರಿ ಎಲ್ಲ ರೈತ ಮುಖಂಡರನ್ನ ಕೂರಿಸಿ, ಎಲ್ಲರನ್ನೂ ಎಲ್ಲ ವಿಚಾರದಲ್ಲೂ ನೀವು ಸ್ಪಂದಿಸಿ, ಕೂತ್ಕೊಂಡು ಭಾಗವಹಿಸಿ. ರೈತರ ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ದೋಸ್ತಿ ಸರ್ಕಾರದ ಸಿಎಂ ಕಂಗಾಲಾದ್ರು. ಮಧ್ಯಾಹ್ನದ ಹೊತ್ತಿಗೆ ಸಹಕಾರಿ ಸಚಿವ ಬಂಡೆಪ್ಪ ಕಾಶೆಂಪುರ ಅವರನ್ನ ಫ್ರೀಡಂ ಪಾರ್ಕಿಗೆ ಕಳುಹಿಸಿದ್ರು. ಸ್ಥಳಕ್ಕೆ ಬಂದ ಸಚಿವರು ಸಮಸ್ಯೆ ಬಗೆಹರಿಸೋ ಭರವಸೆ ನೀಡಿದ್ರು. ಇನ್ನು ಬಾಕಿ ಉಳಿಸಿಕೊಂಡ ಸಕ್ಕರೆ ಕಾರ್ಖಾನೆ ಮಾಲೀಕ ರಮೇಶ್ ಜಾರಕಿಹೊಳಿ ಮಾತನಾಡಿ, ಪ್ರತಿಭಟನೆ ಹಿಂದೆ ಬೇರೆ ಉದ್ದೇಶ ಇದೆ ಅಂದ್ರು. ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅಂದ್ರು. 39 ಸಮಸ್ಯೆಗಳು ಇವತ್ತು ಅವ್ರೇನದಲ್ಲ ಸರ್ಕಾರ ಗಮನಕ್ಕೆ ತರಂತ ಒಂದು ಅರ್ಜಿ ಒತ್ತಾಯ ಪತ್ರ ಏನದಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರ. ಅವ್ರ ಪರವಾಗಿ ನಾನೇನದಲ್ಲ ಸ್ವೀಕಾರ ಮಾಡಿದ್ದೀನಿ. ಇನ್ನು ಸಿಎಂ ಕುಮಾರಸ್ವಾಮಿ ರೈತ ಮಹಿಳೆ ಬಗ್ಗೆ ಮಾತನಾಡಿದ್ದನ್ನ ಖಂಡಿಸಿ ಹೋರಾಟ ತೀವ್ರಗೊಂಡಾಗ ಮುಜುಗರವಾಯಿತು. ಈ ವೇಳೆ ಕಾಂಗ್ರೆಸ್ ನಾಯಕರು ಅಂತರ ಕಾಯ್ದುಕೊಂಡು ಜಾಣತನ ಮೆರೆದರು. ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸಕ್ಕರೆ ಸಚಿವ ಕೆಜೆ ಜಾರ್ಜ್ಗೆ ಕ್ಲಾಸ್ ತೆಗೆದುಕೊಂಡ್ರು. ಪರಿಸ್ಥಿತಿ ಇಷ್ಟು ಹದಗೆಟ್ರು, ಯಾಕೆ ಸುಮ್ಮನಿದ್ದೀರಿ ಅಂತ ತರಾಟೆ ತೆಗೆದುಕೊಂಡ್ರು. ಆಮೇಲೆ ಜಾರ್ಜ್ ಮಾತನಾಡಿ, ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡಿದ್ದೀವಿ, ಬಾಕಿ ಹಣ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅಂದ್ರು. ಈಗಾಗಲೇ ಹಲವಾರು ಮೀಟಿಂಗ್ಗಳನ್ನ ಮಾಡಿದ್ದೀನಿ. ಇವರೊಟ್ಟಿಗೆ ಶುಗರ್ ಕಂಟ್ರೋಲ್ ಬೋರ್ಡ್ ಮೀಟಿಂಗ್ ಮಾಡಿ, ನಮ್ಮ ಆಫೀಸರ್ಸ್ ಒಟ್ಟಿಗೆ ಟಚಲ್ಲಿದ್ದೀನಿ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಟಚಲ್ಲಿದ್ದೀನಿ, DC ಒಟ್ಟಿಗೆ ಟಚಲ್ಲಿದ್ದೀನಿ. ಮೊದಲನೇದಾಗಿ DC ಲೆವೆಲಲ್ಲಿ ಅದರ ವಿಚಾರದ ಚರ್ಚೆ ಆಗ್ತಾ ಇದೆ. ಯಾವ ಫ್ಯಾಕ್ಟ್ರಿಯಿಂದ ಯಾರಿಗೆ ಬರಲಿಲ್ಲ ಅಂತ ಡೀಟೇಲ್ಸ್ ಕೊಟ್ಟರೆ ನಾವು DC ಮತ್ತು ಶುಗರು ನಮ್ಮ ಆಫೀಸರ್ ಕಂಟ್ರೋಲ್ ಆಫೀಸರ್ ಅವರ ಕೈಯಿಂದ ವೆರಿಫೈ ಮಾಡಿಬಿಟ್ಟು ಕೊಡಿಸುವಂಥ ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ಹೈಡ್ರಾಮದ ನಡುವೆ ಮಧ್ಯಾಹ್ನದ ಹೊತ್ತಿಗೆ ರೈತರ ಹೋರಾಟದ ಕಾವು ಕಮ್ಮಿಯಾಗಿತ್ತು. ಒಟ್ನಲ್ಲಿ ಎಲ್ಲಾ ಹೋರಾಟಗಳಂತೆ ಇದು ಕೂಡ ಒಂದು ಹೋರಾಟವಾಯಿತು ಅನ್ನೋದು ಬಿಟ್ರೆ ಸರ್ಕಾರದಿಂದ ಮತ್ತದೇ ಪೊಳ್ಳು ಭರವಸೆ ಸಿಕ್ಕಿದೆ. ಈಡೇರಿದಾಗ್ಲೇ ಗ್ಯಾರಂಟಿ. ರಿಪೋರ್ಟ್ ನ್ಯೂಸ್ 18 ಕನ್ನಡ. ಇವತ್ತು ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಆದರೆ 15 ದಿನಗಳ ಮತ್ತೆ ಗಡುವನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅವರ ಬೇಡಿಕೆಗಳು ಈಡೇರುತ್ತಾ ಅನ್ನೋದು ಒಂದ್ ಕಡೆಯಾದ್ರೆ, ನಾಲಾಯಕ ಸಿಎಂ ಅಂತ ಹೇಳಿದ ರೈತ ಮಹಿಳೆ ಬಗ್ಗೆ ಸಿಎಂ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಸಿಎಂ ಕ್ಷಮೆ ಕೇಳಬೇಕು ಅಂತ ರೈತರು ಪಟ್ಟು ಹಿಡಿದ್ರು. ಇವತ್ತು ಸಿಎಂ ಕ್ಷಮೆ ಕೇಳಲಿಲ್ಲ, ಆದ್ರೆ ಆ ಪದ ಬಳಕೆಯನ್ನ ವಾಪಸ್ ಪಡೆದಿದ್ದಾರೆ. ಜೊತೆಗೆ ಇವತ್ತಿನದ್ದು ಬಿಜೆಪಿ ಪ್ರಾಯೋಜಿತ ಹೋರಾಟ ಅಂತಾನೂ ಹರಿಹಾಯ್ದಿದ್ದಾರೆ. ರೈತ ಮಹಿಳೆಗೆ ಅವಹೇಳನ, ಪದ ವಾಪಸ್. ನನ್ನಿಂದ ಅವಮಾನ ಆಗಿಲ್ಲ ಅಂದ್ರು ಸಿಎಂ. ಈ ಕುಮಾರಸ್ವಾಮಿ ಇವತ್ತು ರೈತರಿಗೆ ಇವತ್ತು ಹಣ ಕೊಡಿಸಿಲ್ಲ ಅಂತೇಳಿ 4 ವರ್ಷ ಆದ್ಮೇಲೆ ಪಾಪ ಬೀದಿಗೆ ಬಂದಿದೆಯಲ್ಲ ತಾಯಿ, ನೀನು 4 ವರ್ಷದಿಂದ ಎಲ್ಲಿ ಮಲಗಿದ್ದೆ? ಸಿಎಂ ಕುಮಾರಸ್ವಾಮಿ ಬೆಳಗಾವಿ ರೈತ ಮಹಿಳೆ ಬಗ್ಗೆ ಹೀಗೆ ಮಾತಾಡಿದ್ದೇ ದೊಡ್ಡ ಸುದ್ದಿಯಾಯಿತು.
ಆಮೇಲೆ ಸಿಎಂ ಕ್ಷಮೆ ಕೇಳಬೇಕು ಅಂತ ರೈತ ಸಮುದಾಯವೇ ರೊಚ್ಚಿಗೆದ್ದಿತ್ತು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ, ನನ್ನಿಂದ ಮಹಿಳೆಗೆ ಅವಮಾನ ಆಗಿಲ್ಲ, ಅವರಿಗೆ ನೋವಾಗಿದ್ರೆ ಬಳಸಿದ ಪದವನ್ನ ವಾಪಸ್ ಪಡೀತೀನಿ ಅಂದ್ರು. ಆ ಹೆಣ್ಣು ಮಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಏನು ದೊಡ್ಡದಾಗಿ ಕೆಲವು ಕ್ಷಮೆ ಕೋರಬೇಕು ಅಂತಾರೆ. ಆ ತಾಯಿ ಈಗಲೂ ಹೇಳ್ತೀನಿ, ಏನಮ್ಮ ನಾನು ತಪ್ಪು ಮಾಡಿದ್ದೇನೆ, ನಿನಗೆ ಅಷ್ಟೊಂದು ನನ್ನ ಪದ ಬಳಕೆ, ಆ ಕನ್ನಡದ ಉಚ್ಚಾರ ನಮ್ಮದು ಸರಿ ಇಲ್ಲ ಅಂತೇಳಿ ನಿನ್ನ ಮನಸ್ಸಿನಲ್ಲಿದ್ದರೆ ಆಯಿತು ತಾಯಿ, ಆ ಪದ ವಾಪಸ್ ತಗೋಬೇಕಾದ್ರೆ ತಗೊಂಡ್ಬಿಡ್ತೀನವ. ಈ ರಾಜ್ಯಗಳೇ ನಾನು ಎಂದಾದರೂ ನಮ್ಮ ನಾಡಿನ ಮಹಿಳೆಗೆ ಅವಮಾನ ಮಾಡಿದಂಥ ಪ್ರಕರಣದಲ್ಲಿ ನಾನು ಭಾಗಿಯಾದರೆ 1 ಸೆಕೆಂಡ್ ನಾನು ಮುಂದುವರಿಯೋದಿಲ್ಲ. 2,000 ಕೋಟಿ ರೂಪಾಯಿಯಲ್ಲಿ ಈಗ ಕಬ್ಬು ಬೆಳೆಗಾರರ ಬಾಕಿ ಉಳಿದಿರೋದು ಕೇವಲ 35 ಕೋಟಿ. ಉಳಿದ ಎಲ್ಲ ಬಾಕಿ ಹಣವನ್ನ ಶೀಘ್ರದಲ್ಲೇ ಕಾರ್ಖಾನೆ ಮಾಲೀಕರಿಂದ ಕೊಡಿಸ್ತೀವಿ ಅಂತ ಸಿಎಂ ಭರವಸೆ ನೀಡಿದ್ರು. ನನ್ನ ಸರ್ಕಾರ ಬರೋದಕ್ಕಿಂತ ಮುಂಚೆ 2,000 ಕೋಟಿ ರೂಪಾಯಿಗಳ ಅರಿಯರ್ಸಿತ್ತು. ಸಕ್ಕರೆ ಕಾರ್ಖಾನೆ ಮಾಲೀಕರುಗಳು ಕೊಟ್ಟಿರಲಿಲ್ಲ 2,000 ರೂಪಾಯಿಗಳವರೆಗೆ, 2,000 ಕೋಟಿ. ಅದೆಲ್ಲವನ್ನ ಇವತ್ತು ಸರ್ಕಾರ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. 2,000 ಕೋಟಿ ಹಣದಲ್ಲಿ ಇವತ್ತು ಬಾಕಿ ಇರತಕ್ಕಂಥದ್ದು ಕೇವಲ 35 ಕೋಟಿ ರೂಪಾಯಿಗಳು. ಈ ನಡುವೆ ಇಂದಿನ ರೈತರ ಹೋರಾಟ ಪ್ರಾಯೋಜಿತ, ನನಗೆ ಎಲ್ಲ ವಿಷಯವೂ ಗೊತ್ತಿದೆ, ಯಾರಿಂದಲೂ ಪಾಠ ಕಲಿಬೇಕಾಗಿಲ್ಲ ಅಂತ ಬಿಜೆಪಿ ಹಾಗೂ ಯಡಿಯೂರಪ್ಪ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ್ರು. ಯಾತಕ್ಕೆ ಇವೆಲ್ಲ ಈ ಸ್ಪಾನ್ಸರ್ಶಿಪ್ ಮಾಡ್ಕೊಂಡಿದ್ದೀರಿ ಅನ್ನೋದು ಗೊತ್ತು. ಪಾಪ ಇವತ್ತು ಬೆಳಗ್ಗೆ ಏನೋ ಮಹಾನ್ ಕ್ರಾಂತಿ ಆಗಿಬಿಡುತ್ತೆ ಕರ್ನಾಟಕದೊಳಗೆ ಅಂತ ಹೇಳಿ ಅವತ್ತು ನೀವು ರೈತರ ಬಗ್ಗೆ ಯಾವ ರೀತಿ ನಡ್ಕೊಂಡ್ರಿ ಅನ್ನೋದು ಕಂಡಿದ್ದೇನೆ. ನಿಮ್ಮಿಂದ ಹೇಳ್ಕೋಬೇಕಾ ನಾನು ಯಾವ ರೀತಿ ರೈತನ ಕಾಪಾಡಬೇಕು ಅಂತ ಹೇಳಿ. ಇನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಯಾಕೆ ಆಗ್ತಿಲ್ಲ ಅಂದ್ರೆ ಅದು ಕೇಂದ್ರ ಸರ್ಕಾರದ ಕೈಯಲ್ಲಿದೆ, ಬ್ಯಾಂಕ್ಗಳ ನಿಯಂತ್ರಣ ಪ್ರಧಾನಿ ಕೈಯಲ್ಲಿದೆ ಅಂತ ಹರಿಹಾಯ್ದ್ರು. ಕರ್ನಾಟಕ ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡತಕ್ಕಂಥದ್ದಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ. ಆ ರೈತನಿಗೆ ವಾರಂಟ್ ಇಶ್ಯೂ ಮಾಡ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲಿ ಬರ್ತಕ್ಕಂಥ ನಿಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ಗಳೇನಿದ್ದಾವೆ, ನೀವು ವಾರಂಟ್ ಇಶ್ಯೂ ಮಾಡ್ತಾ ಇರತಕ್ಕಂಥವ್ರು. ಪ್ರಧಾನಮಂತ್ರಿಗಳು ಲಘುವಾಗಿ ಮಾತನಾಡೋದು ಬೇಕಾಗಿಲ್ಲ. ರೈತರು 29 ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಆದಷ್ಟು ಬೇಗ ಎಲ್ಲ ಬೇಡಿಕೆ ಈಡೇರಿಸ್ತೀನಿ ಅಂತ ಸಿಎಂ ಭರವಸೆ ನೀಡಿದ್ರು. ನೋಡೋಣ ಯಾವಾಗ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಬೆಳಗಾವಿಯ ರೈತ ಮಹಿಳೆ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟದ್ದಕ್ಕೆ ಸಿಎಂ ಕುಮಾರಸ್ವಾಮಿ ವಿರುದ್ಧ ಮಾನವ ಹಕ್ಕು ಆಯೋಗ ಹಾಗೆಯೇ ಡಿಜಿಪಿಗೆ ದೂರನ್ನ ನೀಡಲಾಗಿದೆ. ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದಿರುವ ಆರೋಪದಡಿ ಸೂಕ್ತ ತನಿಖೆಯನ್ನ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕರ್ನಾಟಕ ಕಾರ್ಮಿಕ ಪರಿಷತ್ ಮನವಿಯನ್ನ ಮಾಡಿಕೊಂಡಿದೆ. ಇದು ಒಂದು ಕಡೆ ಆದ್ರೆ ರೈತರ ಸಮಸ್ಯೆ ಬಗೆಹರಿಸದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ದೇವೇಗೌಡರು ತಮ್ಮ ಮಗನ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳೋದು ಬೇಡ, ಕೂಡಲೇ ಸಾಲ ಮನ್ನಾ ಹಾಗೂ ಕಬ್ಬಿನ ಬಾಕಿಯನ್ನ ಕೊಡಿಸ್ಲಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ರೈತರ ಕಬ್ಬಿನ ಬಾಕಿಯನ್ನು ಕೊಡಿಸುವಂತ ತೀರ್ಮಾನವನ್ನು ಮಾಡದೇ ಇದ್ರೆ ಬೆಳಗಾವಿ ಅಧಿವೇಶನದ ಒಳಗಡೆ ಉಗ್ರ ಹೋರಾಟ ಸದನದ ಒಳಗೆ ಸದನ ಹೊರಗೂ ಆಗುತ್ತೆ. ದೇವೇಗೌಡರು ಸಹ ತಮ್ಮ ಮಗನ ಪರವಾಗಿ ಮಾತನಾಡೋದು ಬಿಟ್ಟು ರೈತರ ಪರವಾಗಿ ಮಾತನಾಡೋದು ಇನ್ನಾದರೂ ಕಲೀಲಿ. ರೇವಣ್ಣ ಅವರು ಹೇಳ್ತಾರೆ, ನಾವೇನಾದರೂ ನೋಟ್ ಮುದ್ರಣ ಮಾಡುವಂಥ ಮಿಷನ್ ಇಟ್ಕೊಂಡಿದ್ದೀವ ಅಂತ. ನಾವು ಹೇಳಿದ್ವೇನು ಮಿಷನ್ ಇಟ್ಕೊಂಡಿದ್ದೀರಾ ಅಂತ. ಸಾಲ ಮನ್ನಾ ಮಾಡ್ತೇವೆ ರಾಷ್ಟ್ರೀಕೃತ ಬ್ಯಾಂಕಿಂದ ಬೊಬ್ಬೆ ಹೊಡೆದವರು ನೀವೇ ತಾನೆ. ತಕ್ಷಣ ಆ ಮೇಳೆ ಬಗ್ಗೆ ರೈತರ ಮೇಲೆ ದೌರ್ಜನ್ಯ ಮಾಡೋದ್ರ ಕ್ಷಮೆಯನ್ನು ನೀವು ಕೇಳದೇ ಇದ್ರೆ ಹೋರಾಟದ ರೂಪರೇಷೆಗಳನ್ನು ನಾಳೆ ನಿರ್ಧಾರ ಮಾಡ್ತೇವೆ. ಈ ನಡುವೆ ರೈತರ ಪ್ರತಿಭಟನೆ ಬಗ್ಗೆ ಸಿಎಂ ಮಗ ಹಾಗೂ ನಿಖಿಲ್ ಹಾಗೆಯೇ ಪತ್ನಿ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಸಾಲ ಮನ್ನಾ ಮಾಡೋಕೆ ಸರ್ಕಾರದ ಖಜಾನೆ ಏನು ತುಂಬಿದ್ಯಾ ಅಂತ ನಿಖಿಲ್ ಪ್ರಶ್ನೆ ಮಾಡಿದ್ರೆ ಕುಮಾರಸ್ವಾಮಿಗಿರುವಷ್ಟು ರೈತ ಪರ ಕಾಳಜಿ ಇನ್ಯಾವ ರಾಜಕಾರಣಿಗೂ ಇಲ್ಲ ಅಂತ ಪತ್ನಿ ಅನಿತಾ ಗಂಡನ್ ಪರ ಬ್ಯಾಟಿಂಗ್ ಮಾಡಿದ್ರು. ರಾಜ್ಯದ ಮುಖ್ಯಮಂತ್ರಿ ಇವತ್ತು ಸೆಂಟ್ರಲ್ ಸಪೋರ್ಟ್ ನಮಗಿಲ್ಲ, ಕಂಪ್ಲೀಟ್ಲಿ ಅಗೇನ್ಸ್ಟ್ ಇದ್ದಾರೆ ಎಲ್ಲರೂ. ಸೊ ಹಾಗಾಗಿ ಇವತ್ತು ನಮ್ಮ ತಂದೆಯವರು ಏನೊಂದು ಇಷ್ಟು ಸಾವಿರಾರು ಕೋಟಿ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಏನಿವತ್ತು ಹೊರಟಿದ್ದಾರೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ಎಲ್ಲ ನನ್ನ ರೈತ ಬಂಧುಗಳಿಗೆ ತಾಳ್ಮೆಯಿಂದ ಇರಿ. ಖಂಡಿತವಾಗ್ಲೂ ಕುಮಾರಣ್ಣ ಅವರು ನಿಮ್ಮ ಕೈ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾವು ರೈತರ ಮಕ್ಕಳು, ನಮಗೊಂದು ಕಮಿಟ್ಮೆಂಟ್ ಇದೆ, ದಯವಿಟ್ಟು ಅಷ್ಟೊಂದು ವಿಶ್ವಾಸ ಇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿ ಅವರ ಬಗ್ಗೆ, ಅವರಿಗೆ ರೈತರ ಬಗ್ಗೆ ಇರುವಷ್ಟು ಕಾಳಜಿ ಬೇರೆ ಯಾವ ರಾಜಕಾರಣಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕರೆದು ಮಾತಾಡ್ತಾರೆ, ರೈತರು ಕರೆದು ಮಾತಾಡಿ ಎಲ್ಲ ಸಾಲ್ವ್ ಮಾಡಿಕೊಡ್ತಾರೆ. ಅದರಲ್ಲಿ ರಾಜಕೀಯ ಬೆರೆಸೋದು ಬೇಡ ಅಂತೇಳಿ. ಇವತ್ತು ಸಂಜೆ ಇದ್ದಕ್ಕಿದ್ದ ಹಾಗೆ ಸಚಿವ ಸ್ಥಾನಕ್ಕೆ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮಾ ಕೊಟ್ರಂತೆ ಅನ್ನುವ ಸುದ್ದಿ ಹರಡಿತ್ತು.
ಆದ್ರೆ ಅಷ್ಟೇ ವೇಗವಾಗಿ ಅದೆಲ್ಲ ವದಂತಿ ಅಂತ ತೆರೆ ಎಳೆಯಲಾಯಿತು. ಸಚಿವ ರಮೇಶ್ ಜಾರಕಿಹೊಳಿ ರಾಜೀನಾಮೆ, ಸುಳಿವು ನೀಡಿದ ರಮೇಶ್ ರಾಜೀನಾಮೆ. ಸಚಿವ ಸಂಪುಟ ಸಭೆ ಮುಗಿದ ಕೆಲವೇ ನಿಮಿಷಗಳಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡಿದರು ಎಂಬ ಸುದ್ದಿ ಕೇಳಿಬಂತು. ಈ ಸುದ್ದಿ ಕಾಂಗ್ರೆಸ್ ನಾಯಕರು ಸೇರಿದಂತೆ ಕೆಲ ಮುಖಂಡರ ಟೆನ್ಷನ್ಗೆ ಕಾರಣವಾಗಿತ್ತು. ಕೆಲ ನಿಮಿಷ ಸಚಿವರ ಮೊಬೈಲು ಬ್ಯುಸಿ ಆಗಿತ್ತು. ಕೂಡಲೇ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ರಾಜೀನಾಮೆ ಕೊಟ್ಟಿಲ್ಲ, ಎಲ್ಲ ವದಂತಿ ಅಂತ ತೆರೆ ಎಳೆದರು. ಇಲ್ಲ ಅವೆಲ್ಲ, ಯಾಕಂದರೆ ರಮೇಶ್ ಜಾರಕಿಹೊಳಿ ಕಳೆದ 3-4 ಸಚಿವ ಸಂಪುಟ ಸಭೆಗಳಿಗೆ ಹೋಗಿಲ್ಲ, ಆಯಿತಾ. ಅದು ಬೇರೆ ಕಾರಣಗಳಿಂದ ಹೋಗಿಲ್ಲ, ಅದು ಅವರು ಕೇಳಬೇಕು. ಇವತ್ತು ಪ್ರಥಮ ಸಚಿವ ಸಂಪುಟಕ್ಕೆ ಹೋಗದೇ ಇರ್ತಕ್ಕಂಥದ್ದಲ್ಲ, ಕಳೆದ 3-4 ಸಚಿವ ಸಂಪುಟ ಸಭೆಗಳಿಗೆ ಅವರು ಹೋಗಿಲ್ಲ. ಆದರೆ ನಂಗೆ ಬೆಳಗ್ಗೆ ಸಿಕ್ಕಿದ್ರು ರಮೇಶ್ ಜಾರಕಿಹೊಳಿ, ನನ್ನ ಜೊತೆಲಿ ಬೆಳಗ್ಗೆ ಬಂದು ಭೇಟಿಯಾಗ್ಬಿಟ್ಟು ಹೋದ್ರಲ್ಲ, ಇದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ. ಈ ನಡುವೆ ಮಾತನಾಡಿದ ಸ್ಪೀಕರ್, ರಾಜೀನಾಮೆ ವಿಷಯ ನನಗೆ ಗೊತ್ತಿಲ್ಲ, ಕೊಟ್ಟರೆ ತೆಗೆದುಕೊಳ್ತೇನೆ ಅಂದ್ರು. ನನಗೆ ಕಳಿಸಲಿಲ್ಲ, ಕಳಿಸಿದ್ರೆ ಆಕ್ಸೆಪ್ಟ್ ಮಾಡ್ತೀನಿ. ನನಗೆ ಕಳಿಸಲಿಲ್ಲ, ಕಳಿಸಿದ್ರೆ ಆಕ್ಸೆಪ್ಟ್ ಮಾಡ್ತೀನಿ. ಯಾಕೆ ಜಾರಕಿಹೊಳಿ ರಾಜೀನಾಮೆ ವದಂತಿ? ಸಂಪುಟ ಸಭೆ ಆರಂಭವಾದ ಕೂಡಲೇ ಕಳೆದ 10ಕ್ಕೂ ಹೆಚ್ಚು ಸಂಪುಟ ಸಭೆಗಳಿಂದ ದೂರವಿದ್ದ ರಮೇಶ್ರನ್ನ ನೋಡಿ ಸಿಎಂ ಆಶ್ಚರ್ಯಚಕಿತರಾದರಂತೆ. ಏನ್ ರಮೇಶ್ ಜಾರಕಿಹೊಳಿ ಇಷ್ಟು ದಿವಸ ಯಾಕೆ ಬರಲಿಲ್ಲ, ನಿಮ್ದೇನ್ ಸಮಾಚಾರ ಎಂದ್ರಂತೆ. ಅಷ್ಟಕ್ಕೆ ಸಚಿವ ರಮೇಶ್ ಜಾರಕಿಹೊಳಿ ಸಿಟ್ಟಾಗಿ ಸಚಿವ ಡಿಕೆ ಶಿವಕುಮಾರ್ ರಾಜೀನಾಮೆ ತಗೊಳ್ಳಿ, ಇಲ್ಲ ಅಂದ್ರೆ ನಾನೇ ರಾಜೀನಾಮೆ ಕೊಡ್ತೀನಿ ಅಂದ್ರಂತೆ. ರಮೇಶ್ ಮಾತಿನ ವರಸೆಗೆ ಸಿಎಂ ಸೇರಿ ಸಭೆಯಲ್ಲಿದ್ದ ಸಚಿವರೆಲ್ಲ ಸೈಲೆಂಟ್ ಆದ್ರಂತೆ. ಅಷ್ಟರೊಳಗೆ ಹೇಳದೆ ಕೇಳದೆ ಸಚಿವ ಸಂಪುಟ ಸಭೆಯಿಂದಲೇ ರಮೇಶ್ ಹೊರಬಂದ್ರಂತೆ. ಒಟ್ನಲ್ಲಿ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಸುದ್ದಿಯಂತೂ ದೋಸ್ತಿ ನಾಯಕರಿಗೆ ಶಾಕ್ ತಂದ್ರೆ ಬಿಜೆಪಿಯವರು ಒಳಗೊಳಗೆ ಖುಷಿಪಟ್ರಂತೆ. ಚಿದಾನಂದ್ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಕಬ್ಬು ದರ ನಿಗದಿ ಹಾಗೂ ಬಾಕಿ ಹಣ ನೀಡಿಕೆ ಸಂಬಂಧ ಚರ್ಚಿಸೋದಕ್ಕೆ ನಾಳೆ ವಿಧಾನಸೌಧದಲ್ಲಿ ಸಿಎಂ ಸಭೆ ನಡೆಸಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಈ ಸಭೆ ನಿಗದಿಯಾಗಿದೆ. ಸಿಎಂ ಕುಮಾರಸ್ವಾಮಿ ಗೂಂಡಾ ಅಂತ ಹೇಳಿದ್ದ ರೈತ ಅಶೋಕ್ ಯಮಕನಮರಡಿಗೂ ಕೂಡ ಸಭೆಗೆ ಆಹ್ವಾನ ಕೊಡಲಾಗಿದೆ. ಈ ನಡುವೆ ಗೂಂಡಾ ರೈತ ಅಂತ ಹೇಳಿದ್ದ ಅಶೋಕ್ ಯಮಕನಮರಡಿ ಈ ಮೊದಲೇ ಸಿಎಂ ಜೊತೆ ತೆಗೆಸಿಕೊಂಡಿದ್ದ ಫೋಟೋಗಳು ನ್ಯೂಸ್ 18ಗೆ ಸಿಕ್ಕಿವೆ. ನಾನು ಗೂಂಡಾ ಅಲ್ಲ ರೈತ ಅಂತ ಅಶೋಕ್ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ್ದಕ್ಕೆ ದಾಖಲೆ ನೀಡಿದ್ದಾರೆ. ಇನ್ನು ನಾಳಿನ ಸಿಎಂ ಸಭೆಗೆ ಬೆಂಗಳೂರಿಗೆ ಬರೋದಕ್ಕೆ ರೈತರು ನಿರಾಕರಿಸ್ತಾ ಇದ್ದಾರೆ. ಬೆಳಗಾವಿಗೆ ಸಿಎಂ ಬಂದು ಸಭೆ ನಡೆಸುವಂತೆ ಒತ್ತಡವನ್ನ ಕೂಡ ಈಗ ಹೇರಲಾಗ್ತಾ ಇದೆ. ವಾಹನದ ವ್ಯವಸ್ಥೆಯನ್ನ ಮಾಡಲಾಗಿದ್ರೂ ಕೂಡ ರೈತರು ನಾವು ಹೋಗಲ್ಲ, ಸಿಎಂ ಕರೆದಿರುವಂತಹ ಸಭೆಗೆ ಬೆಳಗಾವಿಗೆ ಸಿಎಂ ಬರಬೇಕು ಅನ್ನುವಂತಹ ಒಂದು ಒತ್ತಡವನ್ನ ಕೂಡ ಹೇರ್ತಾ ಇದ್ದಾರೆ. ಪ್ರತಿಭಟನೆ ನಡೆಸಿದಂತಹ ಎಲ್ಲಾ ರೈತರು ಸಿಎಂ ಕರೆದಿರುವಂತಹ ಸಭೆಗೆ ಗೈರಾಗುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ನಾಳಿನ ಸಿಎಂ ಸಭೆ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದು ಒಂದ್ ಕಡೆಯಾದ್ರೆ, ರೈತರನ್ನ ಬೆಂಗಳೂರಿಗೆ ಕಳುಹಿಸೋದಕ್ಕೆ ಬೆಳಗಾವಿ ಡಿಸಿ ಈಗ ಸರ್ಕಸ್ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಸಿಎಂ ಕರೆದಿರುವಂತಹ ಸಭೆಗೆ ರೈತರನ್ನ ಕಳುಹಿಸಬೇಕು ಅಂತ ಹೇಳಿ ವಾಹನದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಆದ್ರೆ ರೈತರು ಮಾತ್ರ ಇಲ್ಲಿಯವರೆಗೂ ಕೂಡ ನಾವು ಹೋಗ್ತೀವಿ ಅನ್ನೋದನ್ನ ಹೇಳಲಿಲ್ಲ, ನಿರಾಕರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಸಿಎಂఏ ಬರಬೇಕು ಅಂತ ಹೇಳಿ ಒತ್ತಡವನ್ನ ಹೇರ್ತಿದ್ದಾರೆ. ವಿಜಯಪುರ ಜಿಲ್ಲೆಯ 11 ಸಕ್ಕರೆ ಕಾರ್ಖಾನೆಗಳಿಂದ ಸುಮಾರು 93 ಕೋಟಿ ರೂಪಾಯಿ ಬಾಕಿ ಇದೆ ಅಂತ ರೈತರು ಹೇಳ್ತಿದ್ದಾರೆ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಬಾಕಿ ಇಲ್ಲ ಅಂತ ವಿಜಯಪುರ ಜಿಲ್ಲಾಧಿಕಾರಿ ಸಂಜಯ್ ಬಿ ಶೆಟ್ಟಣ್ಣ ಅವರು ಹೇಳಿದ್ದಾರೆ. ಇದು ರೈತರಿಗೂ ಶಾಕ್ ಆಗಿದೆ. ಈಗಾಗಲೇ ನೋಡಿ, ಸರ್ಕಾರದಿಂದ ಏನು ಫೇರ್ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ ಅದು ಫ್ಯಾಕ್ಟರಿ ವೈಸ್ ಇದೆ. FRP ಪ್ರಕಾರ ಎಲ್ಲ ಪೇಮೆಂಟ್ ಮಾಡಿದ್ದಾರೆ ಎಲ್ಲ ಕಾರ್ಖಾನೆಯವರು. ನಮ್ಮ ರೆಕಾರ್ಡ್ಸ್ ಪ್ರಕಾರ, ಸರ್ಕಾರದ ರೆಕಾರ್ಡ್ಸ್ ಪ್ರಕಾರ ಫೇರ್ ಪ್ರೈಸ್ ಪೇಮೆಂಟ್ ಆಗಿದೆ. ಅದರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಇವತ್ತು ರೈತರು ಅದೇನು ಇನ್ನೂ ಬಾಕಿ ಬರಬೇಕು ಅಂತ ಏನು ಹೇಳ್ತಿದ್ದಾರೆ, ಅದರ ಬಗ್ಗೆ ಇನ್ನು ನಾವು ವಿಸ್ತೃತವಾಗಿ ಅದನ್ನು ಪರಿಶೀಲನೆ ಮಾಡಿ ಸಕ್ಕರೆ ಕಾರ್ಖಾನೆಯವರ ಜೊತೆ ನಾನು ಮಾತಾಡ್ತೇನೆ. ಅವಶ್ಯಕತೆ ಇದ್ರೆ ರೈತರ ಜೊತೆ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಒಂದು ಜಂಟಿ ಸಭೆ ಮಾಡಿ ಇದನ್ನು ಸೆಟಲ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನೋಡಿ, ಸರ್ಕಾರದಿಂದ ಏನು ಫೇರ್ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ ಅದು ಫ್ಯಾಕ್ಟರಿ
ಇದು ನಿಜವಾಗ್ಲೂ ಕೂಡ ರೈತರಿಗೆ ಒಂದು ರೀತಿಯಲ್ಲಿ ಶಾಕ್ ಆಗಿದೆ. 93 ಕೋಟಿ ಹಾಗಾದ್ರೆ ಬಾಕಿ ಅಲ್ವಾ ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಕರೆಕ್ಟ್ ಆದಂತಹ ಒಂದು ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ. ಇನ್ನು ಸಾಲ ಮನ್ನಾ ಹಾಗೂ ಕಬ್ಬಿನ ಬಾಕಿ ಹಣಕ್ಕೆ ಒತ್ತಾಯಿಸಿ ರಾಜ್ಯದ ಹಲವು ಕಡೆ ಪ್ರತಿಭಟನೆ ನಡೆದಿದೆ. ಬೆಳಗಾವಿಯ ಹಲವು ಕಡೆ ರೈತರು ಭಾರೀ ಪ್ರತಿಭಟನೆ ಮಾಡಿದ್ದು, ನಿನ್ನೆ ಸುವರ್ಣಸೌಧದ ಬಳಿ ರೈತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದನ್ನ ಖಂಡಿಸಿದ್ದಾರೆ. ಹಾಗೆಯೇ ಬಾಗಲಕೋಟೆ ಜಿಲ್ಲೆ ಧನ್ನೂರ ಕ್ರಾಸ್ ಬಳಿ ಫ್ಯಾಕ್ಟರಿಗೆ ಕಬ್ಬು ಸಾಗಿಸ್ತಾ ಇದ್ದ ಟ್ರ್ಯಾಕ್ಟರ್ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಬಕವಿಯಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಈ ನಡುವೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕಲಬಂದಕೇರಿ ಗ್ರಾಮದಲ್ಲಿ ಸಾಲಬಾಧೆ ತಾಳಲಾರದೆ ರೈತ ಭರಮಪ್ಪ ಕುರಿ ಎಂಬಾತ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಾಲ ಮಾಡಿ ಕೊರೆಸಿದ್ದ ಬೋರ್ವೆಲ್ ಫೇಲ್ ಆಗಿದ್ದಕ್ಕೆ ನೊಂದು ಸಾವಿಗೆ ಶರಣಾಗಿದ್ದಾರೆ. ಇನ್ನು ರೈತರ ಪ್ರತಿಭಟನೆಯ ಬಿಸಿಯ ನಡುವೆ ಕ್ಯಾಬಿನೆಟ್ ಸಭೆಯಲ್ಲಿ ಬಿಸಿ ಚರ್ಚೆ ಆಗಿದೆ. ಅದರಲ್ಲಿ ರೈತರ ಪ್ರತಿಭಟನೆಯ ಹಿಂದೆ ಇರುವ ಶಕ್ತಿಗಳನ್ನ ಹತ್ತಿಕ್ಕುವ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಇದನ್ನ ಹೊರತುಪಡಿಸಿದ್ರೆ 3-4 ಪ್ರಮುಖ ನಿರ್ಧಾರಗಳು ಕೂಡ ಆಗಿದೆ. ಅದೇನಂತ ನೋಡೋದಾದ್ರೆ 100 ಬರ ಪೀಡಿತ ತಾಲೂಕುಗಳಿಗೆ ತಲಾ 50 ಲಕ್ಷ ರೂಪಾಯಿ, ರಾಮನಗರಕ್ಕೆ ಕಾವೇರಿ ನೀರು ಯೋಜನೆಗೆ ಅನುಮೋದನೆ, ವಿವಾದಿತ ನೈಸ್ ಸಂಸ್ಥೆಗೆ ಮತ್ತೆ 65 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಗುತ್ತಿಗೆಯನ್ನ ಕೊಡುವಂತಹ ನಿಟ್ಟಿನಲ್ಲೂ ಕೂಡ ಸಂಪುಟ ಸಭೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಕೊಡಗಿನಲ್ಲಾದಂತಹ ಮಹಾ ದುರಂತಕ್ಕೆ ಕೇಂದ್ರ ಸರ್ಕಾರ ಬಾಯಿಗೆ ಬೆಣ್ಣೆ ಸವರಿದಷ್ಟು ಪರಿಹಾರ ಕೊಟ್ಟು ಕೈ ತೊಳ್ಕೊಂಡ್ಬಿಟ್ಟಿದೆ. ರಾಜ್ಯ ಸರ್ಕಾರ ಪಟ್ಟಿ ಹಿಡಿದು 3,000 ಕೋಟಿ ರೂಪಾಯಿ ಪರಿಹಾರ ಕೇಳಿತ್ತು. ಆದರೆ ಕೇಂದ್ರ ಸರ್ಕಾರ ಕೇವಲ 546 ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದೆ. ಈ ಹಣ ಕೊಡಗು ಸೇರಿದಂತೆ 7 ಜಿಲ್ಲೆಗಳ ಪರಿಹಾರದ ಹಣ ಅನ್ನೋದು ಗಮನಿಸಬೇಕಾದಂತಹ ಅಂಶ. ಇನ್ನಷ್ಟು ಪರಿಹಾರಕ್ಕೆ ಮತ್ತೊಮ್ಮೆ ಮನವಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಬಳ್ಳಾರಿ ಲೋಕಸಭೆ ಚುನಾವಣೆಯಲ್ಲಿದ್ದ ಗೆದ್ದಿದ್ದಕ್ಕೆ ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಅಲ್ಲಿನ ದೇವರಿಗೆ ಹರಕೆ ತೀರಿಸಿದ್ದಾರೆ. ನಗರದ ಕೋಟೆ ಪ್ರದೇಶದಲ್ಲಿರುವ ಕೋಟೆ ಮಲ್ಲೇಶ್ವರ ದೇವಸ್ಥಾನಕ್ಕೆ ತೆರಳಿ ಬೆಳ್ಳಿ ಚೊಂಬನ್ನ ಕೊಟ್ಟು ಅದೇ ಚೊಂಬಿನಿಂದ ಕ್ಷೀರಾಭಿಷೇಕ ಮಾಡಿಸಿ ಹರಕೆ ತೀರಿಸಿದ್ದಾರೆ. ಈ ಹಿಂದೆ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಮೊದಲು ದರ್ಶನ ಪಡೆದಿದ್ದು ಇದೇ ಕೋಟೆ ಮಲ್ಲೇಶ್ವರ ದೇವಸ್ಥಾನದಲ್ಲಿ. ಇದಾದ ಮೇಲೆ ನಗರದ ಅಧಿದೇವತೆ ಶ್ರೀ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವಿಗೆ ಉಡಿ ತುಂಬಿಸಿದರು. ಇತಿಹಾಸ ಪುರಾಣ ಎಲ್ಲ ಸ್ವಲ್ಪ ನಾನು ನಮ್ಮ ಅನೇಕ ಹಿರಿಯರ ಹತ್ರ ನಾನು ಚರ್ಚೆ ಮಾಡಿ, ಸೊ ಮಲ್ಲ ಯುದ್ಧ ಅಂತಂದರೆ ಯಾರಿಗೂ ಯುದ್ಧ ನಡಿಬೇಕು, ಯಾರಿಗೂ ತೊಂದರೆ ಆಗಬಾರ್ದು, ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲಬೇಕು. ಚುನಾವಣೆಯ ರಣರಂಗದಲ್ಲಿ ನಮ್ಮ ವೈರಿಗಳಿಗೂ ತೊಂದರೆ ಆಗಬಾರ್ದು. ಸೊ ಈ ಇತಿಹಾಸಕ್ಕೆ ನಾನು ಹೋಗಿ ಈ ಮಲ್ಲೇಶ್ವರನ ಮೊದಲು ದರ್ಶನ ಮಾಡಿ ಆಶೀರ್ವಾದವನ್ನು ಬೇಡಿ ಆಮೇಲೆ ದುರ್ಗೆ ಹತ್ರಕ್ಕೆ ಹೋದೆ. ದುಃಖ ದಾರಿದ್ರ್ಯವನ್ನು ದೂರ ಮಾಡೋಂಥ ದುರ್ಗಾದೇವಿನ, ಕನಕದುರ್ಗಾದೇವಿನ ಆಶೀರ್ವಾದ ಕೂಡ ಪಡೆದು. ನಕ್ಸಲರ ಜೊತೆ ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ನಂಟಿದೆ ಅಂತ ಆರೋಪ ಎದುರಾಗಿದೆ. ಪ್ರಧಾನಿ ಮೋದಿ ಹತ್ಯೆಗೆ ಸಂಚು ರೂಪಿಸಿದ ನಕ್ಸಲರ ಜೊತೆಗಿನ ನಂಟು ಮತ್ತು ಭೀಮಾ ಕೊರೆಗಾಂವ್ ಹಿಂಸಾಚಾರಕ್ಕೆ ಕುಮ್ಮಕ್ಕು ಕೊಟ್ಟಂತಹ ಆರೋಪದ ಮೇಲೆ ಬಂಧಿಸಲ್ಪಟ್ಟ ನಕ್ಸಲರ ಬಳಿ ಸಿಕ್ಕ ಪತ್ರಗಳಲ್ಲಿ ದಿಗ್ವಿಜಯ್ ಸಿಂಗ್ ಫೋನ್ ನಂಬರ್ ಇದೆ. ಪತ್ರದಲ್ಲಿರುವ ದಿಗ್ವಿಜಯ್ ಸಿಂಗ್ ಅವರ ಫೋನ್ ನಂಬರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವೆಬ್ಸೈಟ್ ಅಲ್ಲೂ ಲಭ್ಯ ಇದೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಹೀಗಾಗಿ ದಿಗ್ವಿಜಯ್ ಸಿಂಗ್ ಅವರನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಕೂಡ ಇದೆ. ಇನ್ನು ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಮಹಾಗಠಬಂಧನ್ ರಚನೆ ಪ್ರಯತ್ನವೂ ತೀವ್ರಗೊಂಡಿದೆ. ಇವತ್ತು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರನ್ನ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಭೇಟಿಯಾಗಿ ಚರ್ಚೆ ಮಾಡಿದ್ರು. ದೇಶಾದ್ಯಂತ ಸಾಟಿ ಇಲ್ಲದಂತೆ ಬೆಳೆದಿರುವ ಬಿಜೆಪಿ ವಿರುದ್ಧ ಪ್ರಾದೇಶಿಕ ಪಕ್ಷಗಳು ಒಂದಾಗೋ ಪ್ರಯತ್ನ ಮುಂದುವರಿಸುತ್ತಿವೆ. ದೇಶದ ಉಳಿವಿಗಾಗಿ, ಪಕ್ಷದ ಉಳಿವಿಗಾಗಿ ಬಿಜೆಪಿ ವಿರೋಧಿ ಪಕ್ಷಗಳ ಒಗ್ಗಟ್ಟಿನ ಹೋರಾಟ ಚುರುಕಾಗಿದೆ. ಆದರೆ ಟಿಡಿಪಿ, ಟಿಎಂಸಿ, ಜೆಡಿಎಸ್ ಮತ್ತು ಆಪ್ ಬಿಟ್ರೆ ಬೇರೆ ಪಕ್ಷಗಳು ಬೇಷರತ್ ಬೆಂಬಲ ನೀಡದೇ ಇರೋದು ಮಹಾಗಠಬಂಧನ್ ರಚನೆಗೆ ಅಡ್ಡಿಯಾಗಿದೆ ಎಂದು ಮಮತಾ ಬ್ಯಾನರ್ಜಿ ಅವರನ್ನ ಭೇಟಿಯಾಗಿದ್ದ ಚಂದ್ರಬಾಬು ನಾಯ್ಡು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಂಘಟಿತರಾಗಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರು. ಇನ್ನು ಇದೇ 22ರಂದು ಮಹಾಗಠಬಂಧನ್ ರಚನೆಗೆ ದೆಹಲಿಯಲ್ಲಿ ಮೀಟಿಂಗ್ ನಡೆಸುವುದಾಗಿ ಚಂದ್ರಬಾಬು ನಾಯ್ಡು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಪ್ರಾದೇಶಿಕ ಪಕ್ಷಗಳು ಸರಿಯಾಗಿ ಸ್ಪಂದಿಸದ ಕಾರಣ ಸಭೆಯನ್ನ ಮುಂದೂಡಲಾಗಿದೆ. ಬಿಎಸ್ಪಿಯ ಮಾಯಾವತಿ
ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನ ಹಾವಿಗೆ ಹೋಲಿಸಿ ಹಿಂದೆ ಸರಿದ್ರು. ಇತ್ತ ಎಸ್ಪಿಯ ಅಖಿಲೇಶ್ ಯಾದವ್ ಮತ್ತು ಎನ್ಸಿಪಿಯ ಶರದ್ ಪವಾರ್ ಪರಿಸ್ಥಿತಿಯ ಲಾಭ ಪಡೆಯೋಕೆ ಕಾಂಗ್ರೆಸ್ ಪ್ರಯತ್ನಿಸ್ತಾ ಇದೆ ಅಂತ ಆರೋಪಿಸಿದ್ರು. ಬಹುತೇಕ ಸ್ಥಳೀಯ ಪಕ್ಷಗಳು ಕಾಂಗ್ರೆಸ್ ಮೇಲೆ ಅವಿಶ್ವಾಸ ವ್ಯಕ್ತಪಡಿಸಿದ್ವು. ಎಲ್ಲ ಕಾರಣಗಳಿಂದ ಮಹಾಗಠಬಂಧನ್ಗೆ ಸ್ವಲ್ಪ ಹಿನ್ನಡೆಯಾದಂತಿದೆ. ಕಿರಣ ಮಲ್ಕಾರ್, ನ್ಯೂಸ್ ಡೆಸ್ಕ್, ನ್ಯೂಸ್ 18 ಕನ್ನಡ. ಇನ್ನು ರಣವೀರ್ ಸಿಂಗ್ ಮತ್ತು ದೀಪಿಕಾ ಇಟಲಿಯಲ್ಲಿ ಕೊಂಕಣಿ ಮತ್ತು ಸಿಖ್ ಸಂಪ್ರದಾಯದ ಪ್ರಕಾರ ಮದುವೆಯಾಗಿದ್ರು. ಆದರೆ ಸಿಖ್ ಸಂಪ್ರದಾಯದ ಪ್ರಕಾರ ಆನಂದ್ ಕಾರಜ್ ಪದ್ಧತಿಯನ್ನ ಸರಿಯಾಗಿ ಆಚರಿಸಿಲ್ಲ ಅನ್ನುವ ಆರೋಪ ಮಾಡಲಾಗಿದೆ. ಮದುವೆಗಾಗಿ ಗುರು ಗ್ರಂಥ ಸಾಹಿಬ್ ಮೂರ್ತಿಯನ್ನ ಗುರುದ್ವಾರದಿಂದ ಹೊರಗೆ ತರಲಾಗಿದೆ. ಇದು ಆನಂದ್ ಕಾರಜ್ ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಅಂತ ಇಟಲಿಯಲ್ಲಿನ ಸಿಖ್ ಸಮುದಾಯದ ಮುಖಂಡರುಗಳು ಕಿಡಿಕಾರಿದ್ದಾರೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.